ಓಂ ಶ್ರೀ ಗುರುದೇವೋಭ್ಯೋ ನಮಃ. ಓಂ ನಮೋ ನಾರಾಯಣಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಮಸ್ಕಾರ. ಕಾಮಾಕ್ಷಿ ಅಸ್ಟ್ರಾಲಜಿಗೆ ನಿಮಗೆಲ್ಲ ತುಂಬು ಹೃದಯದ ಸುಸ್ವಾಗತ. ಈವರೆಗೆ ಸಬ್ಸ್ಕ್ರೈಬ್ ಆದಂತಹ ಎಲ್ಲರಿಗೂ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳು. ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಥೇಳಿ ಕೇಳ್ಕೊಳ್ತಾ ಇದ್ದೇನೆ. ಈ ದಿನ ಮೇಷರಾಶಿಯಲ್ಲಿ ಜನಿಸಿದಂಥವ್ರಿಗೆ ಇವರು ಯಾವ ರೀತಿ ಇರ್ತಾರೆ, ನೋಡ್ಲಿಕ್ಕೆ ಹೇಗೆ ಕಾಣ್ತಾರೆ, ಯಾವ ರೀತಿ ಸ್ವಭಾವದವರು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಈ ಲಗ್ನದಲ್ಲಿ ಅಥವಾ ಈ ರಾಶಿಯಲ್ಲಿ, ಮೇಷ ರಾಶಿಯಾಗಿರಲಿ ಅಥವಾ ಲಗ್ನದಲ್ಲಾಗಿರಲಿ ಜನಿಸಿದಂಥವರು ಆತುರದ ಸ್ವಭಾವದವರಾಗಿರ್ತಾರೆ. ಯಾವುದೇ ಕೆಲಸಗಳನ್ನಾಗಲಿ ಬೇಗ ಬೇಗ ಮುಗಿಸ್ಬೇಕು, ಮಾಡಬೇಕು ಅನ್ನುವಂಥದ್ದು ಅವರಲ್ಲಿ ತುಂಬಿ ಇರುತ್ತೆ. ಶೀಘ್ರವಾಗಿ ಕೋಪ ಕೂಡ ಅವರಿಗೆ ಬರ್ತಾ ಇರ್ತದೆ. ಯಾವುದೇ ಮಾತುಗಳನ್ನು ದರ್ಪದಿಂದ ಆಡ್ತಾರೆ. ದರ್ಪ ಇವರ ಮಾತುಗಳಲ್ಲಿ ಅಧಿಕ ರೀತಿಯಲ್ಲಿ ತುಂಬಿರುತ್ತೆ. ಬುದ್ಧಿ ಚಂಚಲವಾದಂತಹ ಬುದ್ಧಿ, ಆದರೆ ಸಂಘಟನಾ ಶಕ್ತಿ ತುಂಬ ಹೆಚ್ಚಾಗಿರುತ್ತೆ. ಯಾವುದೇ ವಿಚಾರ ಆಗಲಿ, ಅಲ್ಲಿ ಜನಗಳನ್ನು ಸೇರಿಸೋದಾಗಿರಲಿ, ಭಾಷಣ ಮಾಡುವುದಾಗಲಿ, ಒಟ್ಟಾಗಿ ಕರೆದುಕೊಂಡು ಹೋಗೋದಾಗಲಿ, ಯಾವುದೇ ಕೆಲಸವನ್ನು ಸರಿಯಾದ ರೀತಿಯಲ್ಲಿ ಮಾಡುವಂಥದ್ದಾಗಲಿ, ಈ ರೀತಿಯ ಸಂಘಟನಾ ಶಕ್ತಿ ಅವರಲ್ಲಿ ಅತ್ಯಂತ ಜಾಗೃತವಾಗಿರುತ್ತೆ. ಮಧ್ಯಮ ಎತ್ತರದವರಾಗಿರ್ತಾರೆ. ತೀರಾ ಎತ್ತರ ಅಥವಾ ತೀರಾ ಕುಳ್ಳ ಹಾಗಿರೋದಿಲ್ಲ. ಮಧ್ಯಮ ರೀತಿಯ ಎತ್ತರವನ್ನು ಇವರು ಹೊಂದಿರ್ತಾರೆ. ಶರೀರದಲ್ಲಿ ಸಾಧಾರಣ ಮಾಂಸಖಂಡಗಳಿಂದ ತುಂಬಿರ್ತಾರೆ. ಹುಬ್ಬುಗಳು ನೋಡಲಿಕ್ಕೆ ತುಂಬಾ ದಪ್ಪ ಇರುತ್ತೆ. ತೀಕ್ಷ್ಣವಾದಂತಹ ದೃಷ್ಟಿಯನ್ನ ಹೊಂದಿರ್ತಾರೆ. ಚುರುಕುತನ ಇವರಲ್ಲಿ ಹೆಚ್ಚಾಗಿರುತ್ತೆ. ಆದರೆ ಕಲಹ ಪ್ರಿಯರಾಗಿರ್ತಾರೆ. ಧೈರ್ಯವಂತರು ಇವರು. ಯಾವುದೇ ಕೆಲಸದಲ್ಲೂ ಕೂಡ ಅಧೈರ್ಯವನ್ನ ತೋರಿಸೋದೇ ಇಲ್ಲ. ಪ್ರತಿಯೊಂದು ಕೆಲಸವನ್ನು ಕೂಡ ಧೈರ್ಯದಿಂದ ಮನಸ್ಸಿಟ್ಟು ಮಾಡ್ತಾರೆ. ಎಲ್ಲ ವಿಚಾರಗಳಲ್ಲಿ ತನ್ನ ಮನಸ್ಸಿಗೆ ತೋಚಿದ್ದೇ ಸರಿ, ತಾನು ಹೇಳುವುದೇ ಸರಿ ಅಂಥೇಳಿ ವಾದ ಮಾಡುವವರಾಗಿರ್ತಾರೆ. ಕೆಲಸಗಳನ್ನ ಬೇಗ ಮುಗಿಸುವ ಯೋಚನೆ ಇವರು ಮಾಡ್ತಾನೆ ಇರ್ತಾರೆ. ಯಾವುದೇ ಕೆಲಸಕ್ಕೆ ತಡ ಕೊಡುವುದಿಲ್ಲ. ಅಂದರೆ ಅತಿ ಶೀಘ್ರವಾಗಿ ಎಲ್ಲ ಕೆಲಸ ಬೇಗ ಮುಗಿಸ್ಬೇಕು ಅನ್ನುವಂಥ ಆತುರದಲ್ಲಿರ್ತಾರೆ. ಇನ್ನು ಕೆಲವು ಬಾರಿ ಏನು ಮಾಡ್ತಾರೆ ಅಂದರೆ ಹಲವಾರು ಕೆಲಸಗಳನ್ನು ಏಕಕಾಲದಲ್ಲಿ ಮಾಡೋದಕ್ಕೆ ಇಷ್ಟಪಡ್ತಾರೆ. ಎಲ್ಲರನ್ನೂ ಇಷ್ಟಪಡುವಂತಹ ವ್ಯಕ್ತಿಗಳು ಇವರಾಗಿರ್ತಾರೆ. ಅತ್ಯಂತ ಬಲಶಾಲಿಗಳು. ಹಣದ ಹರಿವು ಸಾಧಾರಣವಾಗಿರುತ್ತೆ. ಈ ರೀತಿಯಲ್ಲಿ ಮೇಷ ರಾಶಿ ಅಥವಾ ಮೇಷ ಲಗ್ನದವರು ತಮ್ಮ ಸ್ವಭಾವಗಳನ್ನು ಹೊಂದಿರ್ತಾರೆ. ಈ ಮೇಷರಾಶಿ ಮೇಷ ಲಗ್ನದಲ್ಲಿ ಅಶ್ವಿನಿ, ಭರಣಿ, ಕೃತಿಕಾ ನಕ್ಷತ್ರಗಳು ಬರ್ತವೆ. ರಾಶಿ ಲಗ್ನ ಯಾವುದೇ ಆಗಿದ್ರೂ ನಕ್ಷತ್ರದ ರೀತಿಯಲ್ಲಿ ಕೆಲವು ಬಾರಿ ಇವರು ಬದಲಾಗ್ತಾರೆ. ಅಶ್ವಿನಿ ನಕ್ಷತ್ರದಲ್ಲಿ ಜನಿಸಿದಂಥವರು ತುಂಬಾ ಸುಂದರರಾಗಿರ್ತಾರೆ, ರೂಪವಂತರಾಗಿರ್ತಾರೆ, ಅಲಂಕಾರ ಪ್ರಿಯರಾಗಿರ್ತಾರೆ, ಮೆಚ್ಚುಗೆ ಪಡೆಯುವವರಾಗಿರ್ತಾರೆ. ಅಂದರೆ ತಾವು ಮಾಡಿಕೊಂಡಂತಹ ಅಲಂಕಾರ ಆಗಲಿ, ವಸ್ತ್ರ ಭೂಷಣಗಳಾಗಲಿ ಇನ್ನೊಬ್ಬರನ್ನ ಆಕರ್ಷಿಸುವಂತೆ ಇರುತ್ತೆ. ಅದನ್ನು ನೋಡಿಬಿಟ್ಟು ತುಂಬ ಚೆನ್ನಾಗಿದೆ ಅಂತೇಳಿ ಇನ್ನು ಬಾಕಿ ಉಳಿದ ಜನರು ಹೊಗಳಬೇಕು. ಆ ರೀತಿಯಲ್ಲಿ ತಮ್ಮ ವಸ್ತ್ರ ವಿನ್ಯಾಸ ಇರುತ್ತೆ. ಆ ನಂತರ ಒಡವೆ ಆಭರಣಗಳನ್ನು ಕೂಡ ಅದೇ ಪ್ರಕಾರವಾಗಿ ಧರಿಸ್ತಾರೆ. ಬುದ್ಧಿವಂತರು ಮತ್ತು ಶಿಕ್ಷಿತರು ಆಗಿರ್ತಾರೆ. ಶಿಕ್ಷಣದಲ್ಲಿ ಇವರು ತುಂಬ ಪ್ರಸಿದ್ಧಿಯನ್ನು ಗಳಿಸ್ತಾರೆ. ಹಣವಂತರಾಗಿರ್ತಾರೆ ಮತ್ತು ಸಹನೆಯನ್ನ ಹೊಂದಿದವರಂಥವರು ಆಗಿರ್ತಾರೆ ಈ ಅಶ್ವಿನಿ ನಕ್ಷತ್ರದಲ್ಲಿ ಜನಿಸಿದವರು. ಅದೇ ಭರಣಿ ನಕ್ಷತ್ರ ಅಂತಂದ್ರೆ, ಭರಣಿ ನಕ್ಷತ್ರದವರು ಸ್ಥಿರವಾದಂತಹ ಸ್ವಭಾವವನ್ನ ಉಳ್ಳವರಾಗಿರ್ತಾರೆ. ಯಾವುದೇ ಕೆಲಸವನ್ನ ಯೋಚಿಸಿ ನಿರ್ಧರಿಸಿ ನಿರ್ಧಾರದಿಂದ ಆ ಕೆಲಸವನ್ನ ಅದೇ ಕ್ರಮದಲ್ಲಿ ಅವರು ಮಾಡುವವರಾಗಿರ್ತಾರೆ. ಮತ್ತೆ ಆ ಕೆಲಸದಲ್ಲಿ ಯಾವುದೇ ರೀತಿಯ ಬದಲಾವಣೆಯನ್ನ ಮಾಡೋದಿಲ್ಲ. ಒಂದು ಸಾರಿ ಯೋಚನೆ ಮಾಡಿದ್ದನ್ನ ಹಾಗೇ ಏನು ಯೋಚನೆ ಮಾಡಿದಿರ್ತಾರೋ ಅದೇ ರೀತಿಯಲ್ಲಿ ಅವರು ಮಾಡಲಿಕ್ಕೆ ಇಷ್ಟಪಡ್ತಾರೆ.
ಸತ್ಯವಂತರಾಗಿರ್ತಾರೆ. ಯಾವಾಗಲೂ ಅಸತ್ಯಗಳನ್ನು ಇವರು ನುಡಿಯೋದಿಲ್ಲ. ಆರೋಗ್ಯವಂತರಾಗಿರ್ತಾರೆ. ಸದಾ ಸಂತೋಷದಿಂದ ಕೂಡಿರ್ತಾರೆ. ಯಾವಾಗಲೂ ತನಗೆ ದುಃಖ ಅಂತ ಹೇಳಿ ಅವರು ಹೇಳುವಂತಹ ಸ್ಥಿತಿಯಲ್ಲಿ ಇರದೇ ಇಲ್ಲ. ಯಾವಾಗಲೂ ಸಂತೋಷದಿಂದ ಕೂಡಿರ್ತಾರೆ. ವಿದ್ಯಾವಂತರಾಗಿರ್ತಾರೆ. ಜೊತೆಗೆ ಹಣವಂತರು ಕೂಡ ಆಗಿರ್ತಾರೆ. ಇನ್ನು ಕೃತಿಕಾ ನಕ್ಷತ್ರದಲ್ಲಿ ಜನಿಸಿದಂಥವರು ಉತ್ತಮ ಆಹಾರ ಪಾನೀಯಗಳನ್ನು ಸೇವಿಸಲಿಕ್ಕೆ ಇಷ್ಟಪಡ್ತಾರೆ. ಅವರಿಗೆ ಅವರು ಊಟಕ್ಕೆ ಕೂತ್ರೆ ವಿಧ ವಿಧವಾದಂತಹ ಭೋಜನಗಳು ಬೇಕು. ಒಂದೇ ರೀತಿ ಊಟವನ್ನು ಅವರು ಮಾಡೋದಿಲ್ಲ. ಅನೇಕ ರೀತಿಯ ವ್ಯಂಜನಗಳು ಬೇಕು, ಸ್ವರಗಳು ಬೇಕು. ಹಾಗೆ ಅವರು ಎಲ್ಲ ವಿಧದ ರುಚಿಯನ್ನ ಕಂಡು ಅದರಲ್ಲಿ ಉತ್ತಮ ಆಹಾರಗಳನ್ನು ಸೇವಿಸ್ತಾರೆ. ಪಾನೀಯಗಳನ್ನು ಕೂಡ ಅತ್ಯುತ್ತಮವಾದಂತಹ ಪಾನೀಯವನ್ನ ಅವರು ಸೇವಿಸ್ತಾರೆ. ಬಹಳಷ್ಟು ವ್ಯಾಮೋಹ ಇವರಲ್ಲಿ ಇರುತ್ತೆ. ಯಾವುದನ್ನು ನೋಡಿದರೂ ನನಗೆ ಬೇಕು, ನನಗಿದು ಬೇಕು, ನನಗೆ ಅದು ಬೇಕು, ಹೀಗೆ ಪ್ರತಿಯೊಂದರಲ್ಲೂ ವ್ಯಾಮೋಹ ಹೆಚ್ಚಾಗಿರುತ್ತೆ. ಮತ್ತು ಬಲವಂತರಾಗಿರ್ತಾರೆ, ಧೈರ್ಯವಂತರಾಗಿರ್ತಾರೆ, ಶಕ್ತಿವಂತರಾಗಿರ್ತಾರೆ. ಕಪಟಿಗಳೂ ಇರ್ತಾರೆ. ಕಪಟತನವೂ ಕೂಡ ಇವರಲ್ಲಿ ಸ್ವಲ್ಪ ಮಟ್ಟಿಗೆ ನುಸುಳಿ ಬಂದಿರುತ್ತೆ. ಆದರೆ ಹೆಸರುವಾಸಿಗಳಾಗ್ತಾರೆ. ಯಾವುದೇ ಕೆಲಸ ಮಾಡಿದ್ರು ಒಳ್ಳೆಯ ಹೆಸರನ್ನ ಸಂಪಾದಿಸುವಂತವರಾಗಿರ್ತಾರೆ. ಇವರಿಗೆ ಉನ್ನತ ಅಧಿಕಾರಿಗಳ ಸಂಬಂಧ ಅಥವಾ ಸಂಪರ್ಕ ಮುಂತಾದವುಗಳು ತುಂಬ ಬೇಗ ಸಿಗುತ್ತೆ. ಅವರ ಜೊತೆಯಲ್ಲೇ ಇವರ ಜೀವನ ಸದಾ ಕಳೀತಾರೆ. ಈ ರೀತಿಯಲ್ಲಿ ಕೃತಿಕಾ ನಕ್ಷತ್ರದವರು ಇರ್ತಾರೆ. ಹಾಗೆಯೇ ಈ ಮೇಷ ಲಗ್ನ ಅಥವಾ ಮೇಷ ರಾಶಿಯ ಅಧಿಪತಿ ಕುಜ ಒಳ್ಳೆಯ ಸ್ಥಾನದಲ್ಲಿರಬೇಕು. ದುಸ್ಥಾನದಲ್ಲಿ ಇದ್ದಾಗ ಮೇಲೆ ಹೇಳಿದಂಥ ಫಲಗಳು ತೀವ್ರಗತಿಯಲ್ಲಿ ಬದಲಾವಣೆಗಳು ಆಗಬಹುದು. ಹಾಗೆ ಅಶ್ವಿನಿ ನಕ್ಷತ್ರದ ಅಧಿಪತಿ ಕೇತು, ಭರಣಿ ನಕ್ಷತ್ರದ ಅಧಿಪತಿ ಶುಕ್ರ, ಕೃತಿಕಾ ನಕ್ಷತ್ರದ ಅಧಿಪತಿ ರವಿ, ಈ 3 ಜನರು ಕೂಡ ಸುಸ್ಥಾನದಲ್ಲಿದ್ದಾಗ, ವರ್ಗೋತ್ತಮರಾಗಿದ್ದಾಗ, ಪುಷ್ಕರಾಂಶಗಳಲ್ಲಿದ್ದಾಗ ಇವರ ಜೀವನವು ಅತ್ಯಂತ ಅದ್ಭುತವಾದಂತಹ ಸಾಧನೆಗಳ ಮೂಲಕ ಜಗತ್ಪ್ರಸಿದ್ಧ ಆಗುವಂತಹ ಸಂದರ್ಭ ಇರುತ್ತೆ. ಈ ರೀತಿಯಲ್ಲಿ ಮೇಷರಾಶಿ, ಅಶ್ವಿನಿ, ಭರಣಿ ನಕ್ಷತ್ರದಲ್ಲಿ ಜನಿಸಿದವರ ಗುಣ ಸ್ವಭಾವಗಳು ಇರುತ್ತವೆ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.